ಅರಣ್ಯ ಮತ್ತು ಪರಿಸರಕ್ಕೆ ಹಾನಿಯಾಗದಂತೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅನುಷ್ಠಾನಗೊಳಿಸೋಕೆ ಸರ್ಕಾರ ಸಿದ್ಧತೆ ನಡೆಸಿದೆ. ಸದ್ಯ ಈ ಯೋಜನೆಗೆ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, ಇತ್ತ ಪರಿಸರಕ್ಕೆ ಹಾನಿಯಾಗದ ರೀತಿ ಕಾಮಗಾರಿ ನಡೆಸೋಕೆ ಸಿದ್ಧತೆ ನಡೆದಿದೆ. ಭವಿಷ್ಯದ ವಿದ್ಯುತ್ ಬೇಡಿಕೆಗಳನ್ನು ಪೂರೈಸುವ ಜೊತೆಗೆ ವಿದ್ಯುತ್ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಮಾಡಿಕೊಳ್ಳೋಕೆ ತಯಾರಿ ನಡೆದಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಕೇಂದ್ರ ಅಸ್ತು. ಪರಿಸರ ಹಾನಿಯಾಗದಂತೆ ಕಾಮಗಾರಿಗೆ ಪ್ಲಾನ್. ಶಿವಮೊಗ್ಗದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ಲಾಂಟ್ ನಿರ್ಮಾಣದ ವಿಸ್ತೃತ ಯೋಜನಾ ವರದಿಗೆ ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಅನುಮೋದನೆ ನೀಡಿದೆ. ರಾಜ್ಯದ ಇಂಧನ ಪ್ರಯಾಣದಲ್ಲಿ ಮಹತ್ತರ ಹೆಜ್ಜೆಯಾಗಲಿರುವ ಈ ಯೋಜನೆಗೆ ಇದೀಗ ಸರ್ಕಾರ ಪೂರ್ವ ತಯಾರಿ ನಡೆಸೋಕೆ ಪ್ಲಾನ್ ಮಾಡಿದೆ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಿದ್ದು, ಇದಕ್ಕಾಗಿ ಇಂಧನ ಇಲಾಖೆ ಸಕಲ ಸಿದ್ಧತೆ ನಡೆಸೋಕೆ ತಯಾರಾಗ್ತಿದೆ. ಇನ್ನು ಪರಿಸರಕ್ಕೆ ಹಾನಿಯಾಗದಂತೆ ಈ ಯೋಜನೆ ನಡೆಸೋಕೆ ಚಿಂತನೆ ನಡೆದಿದೆ. ಸದ್ಯ ಶರಾವತಿ ಕಣಿವೆಯಲ್ಲಿ ಪಂಪ್ ಸ್ಟೋರೇಜ್ಗೆ ಸಿದ್ಧತೆ ನಡೆಯಲಿದ್ದು, ಹಲವು ವೈಶಿಷ್ಟ್ಯತೆಯಿಂದ ಕೂಡಿರುವಂತಹ ಪಂಪ್ ಸ್ಟೋರೇಜ್ ಸಿಸ್ಟಮ್ ಜಾರಿಗೆ ಸರ್ಕಾರ ಸಜ್ಜಾಗಿದೆ. ಪರಿಸರ ಹಾನಿಯಾಗದಂತೆ ಮುಂಜಾಗ್ರತೆ ವಹಿಸಿ ಯೋಜನೆ ಪ್ಲಾನ್ ಮಾಡಲಾಗ್ತಿದ್ದು, ರಾಜ್ಯದಲ್ಲಿ ಈ ಯೋಜನೆ ಜಾರಿಯಾದ್ರೆ ಹಲವು ಕೊಡುಗೆಗಳು ಸಿಗಲಿದ್ದು, ರಾಜ್ಯಕ್ಕೆ ಇಂಧನ ಕ್ಷೇತ್ರದಲ್ಲಿ ಬದಲಾವಣೆ ಬರುವಂತ ನಿರೀಕ್ಷೆ ಇದೆ. ಸದ್ಯ ಈ ಯೋಜನೆ ರಾಜ್ಯಕ್ಕೆ ಏಕೆ ಬೇಕು ಅನ್ನೋದನ್ನ ನೋಡೋದಾದ್ರೆ, ನವೀಕರಿಸಬಹುದಾದ ಇಂಧನ ಜೊತೆಗೆ ವಿದ್ಯುತ್ ಶೇಖರಣಾ ವ್ಯವಸ್ಥೆಗೆ ಸಹಾಯವಾಗಲಿದೆ. ಇದು ಪರಿಸರ ಸ್ನೇಹಿ ಯಾಂತ್ರಿಕ ವ್ಯವಸ್ಥೆಯಾಗಿದ್ದು, ಪಂಪ್ ಸ್ಟೋರೇಜ್ನಲ್ಲಿ ಬಾಳಿಕೆ ಅವಧಿ ಹೆಚ್ಚು ಇರಲಿದೆ. ದುರಸ್ತಿ ಇಲ್ಲದೆ 50 ರಿಂದ 60 ವರ್ಷ ದೀರ್ಘ ಬಾಳಿಕೆ ಬರುತ್ತೆ. ಇನ್ನು ದುರಸ್ತಿಯೊಂದಿಗೆ 100ಕ್ಕೂ ಹೆಚ್ಚು ವರ್ಷ ಬಳಸಬಹುದು. ಇನ್ನು 2032ರ ವೇಳೆಗೆ 50,760 ಮೆಗಾವ್ಯಾಟ್ PSP ಸ್ಥಾಪನೆ ಗುರಿ ಹೊಂದಲಾಗಿದೆ. ಇನ್ನು 2031-32ರ ವೇಳೆಗೆ 50 ಗಿಗಾವ್ಯಾಟ್ ಸಾಮರ್ಥ್ಯದ PSP ಸ್ಥಾಪನೆಗೆ ಕೇಂದ್ರ ಪ್ಲಾನ್ ಮಾಡಿದ್ದು, ಇದರಿಂದ ಬಳಕೆದಾರರಿಗೆ ನ್ಯಾಯಯುತ ದರದಲ್ಲಿ ವಿದ್ಯುತ್ ಪೂರೈಸಲು ಸಹಕಾರಿಯಾಗಲಿದೆ. ಅಲ್ಲದೆ ಯೋಜನೆಗೆ ಈಗಾಗಲೇ ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಅನುಮತಿ ನೀಡಿದೆ. ಅನುಮತಿಗೂ ಮೊದಲು 13 ಇಲಾಖೆಗಳಿಂದ ಅಭಿಪ್ರಾಯ ಸಂಗ್ರಹವಾಗಿದೆ. 7 ಕಿಲೋಮೀಟರ್ ಉದ್ದದ ಸುರಂಗ ಕೊರೆದು 250 ಮೆಗಾವ್ಯಾಟ್ ಸಾಮರ್ಥ್ಯದ 8 ಘಟಕ ನಿರ್ಮಾಣ ಮಾಡಲಿದ್ದು, 95% ಕಾಮಗಾರಿ ಭೂಮಿಯ ಒಳಗೆ ನಡೆಯಲಿದೆ. ಪರಿಸರಕ್ಕೆ ಮಾರಕವಾಗದಂತೆ ಮುಂಜಾಗ್ರತೆ ವಹಿಸಿ ಯೋಜನೆ ಅನುಷ್ಠಾನಕ್ಕೆ ತಯಾರಿ ನಡೆದಿದೆ ಅಂತ KPCL ಮುಖ್ಯ ಅಭಿಯಂತರ ಶಿಲ್ಪಾ ರಾಜ್ ಹೇಳಿದ್ದಾರೆ. ಸೊ ಇಟ್ ಈಸ್ ಅ ಬೆನಿಫಿಷಿಯಲ್ ಫಾರ್ ಆಲ್, ಬೆನಿಫಿಷಿಯಲ್ ಪ್ರಾಜೆಕ್ಟ್ ಇದು. ಮತ್ತು ಇದರಿಂದ ನಮಗೇನು ಫಾರೆಸ್ಟಲ್ಲಿ ಜಾಸ್ತಿ ಏನು ಗ್ರೀನರಿ ಏನು ನಾಶ ಆಗೋದಿಲ್ಲ. ಸೊ ನಮ್ಮ ಪ್ರಾಜೆಕ್ಟಲ್ಲಿ ಎಲ್ಲ ಕಾಂಪೊನೆಂಟ್ಸು ಅಂಡರ್ಗ್ರೌಂಡೇ ಬರ್ತಿರೋದು. ಎಲ್ಲನೂ ನಿಮಗೆ ಮೇಲೆ ಗ್ರೀನ್ ಕವರ್ ಏನಿರುತ್ತೋ ಅದು 100% ಹಾಗೇ ಇರುತ್ತೆ. ಎನ್ವಿರಾನ್ಮೆಂಟಲ್ಲೂ ಇನ್ನೂ ಜಾಸ್ತಿ ಇಂಪ್ಯಾಕ್ಟು ಆಗೋದಿಲ್ಲ. ಅಲ್ಲ, ನ್ಯಾಷನಲ್ ಲೆವೆಲಲ್ಲಿ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಜೆಕ್ಟ್ಸ್. ಇದನ್ನು ಬೇಗ ನೀವು ಇಂಪ್ಲಿಮೆಂಟ್ ಮಾಡಿ ಅಂತ ನಮಗೆ ರೆಕಮೆಂಡ್ ಮಾಡ್ತಾ ಇರ್ತಾರೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯವರು. ಸೊ ನಮಗೆ ಇದು ಕರ್ನಾಟಕ ವಿದ್ಯುತ್ ನಿಗಮ ಮಾಡ್ತಾ ಇರೋದ್ರಿಂದ ನಮಗೊಂದು ಹೆಮ್ಮೆಯ ಪ್ರಾಜೆಕ್ಟ್ ಅಂತ ಅನ್ಕೊಂತೀವಿ. ಇನ್ನು ಶರಾವತಿ ತಟದಲ್ಲೇ ಯೋಜನೆ ಯಾಕೆ ಮಾಡಲಾಗ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಶರಾವತಿ ವರಾಹಿಯಲ್ಲೇ ಈ ಪ್ಲಾನ್ ಮಾಡಿರೋದು ಯಾಕೆ ಅಂದ್ರೆ, PSPಗಳನ್ನ ಬಯಲು ಪ್ರದೇಶದಲ್ಲಿ ಸ್ಥಾಪಿಸಲು ಆಗೋದಿಲ್ಲ. ಘಟ್ಟ ಪ್ರದೇಶಗಳ ಜೊತೆಗೆ ನೀರಿನ ಅವಶ್ಯಕತೆಯೂ ಇದೆ. ಜೊತೆಗೆ ಶರಾವತಿ ವರಾಹಿಯಲ್ಲಿ ಈಗಾಗಲೇ ಜಲವಿದ್ಯುತ್ ಸ್ಥಾವರ ಇದೆ. ಶರಾವತಿ ಕಣಿವೆಯಲ್ಲಿ 1469 ಮೆಗಾವ್ಯಾಟ್, ವರಾಹಿಯಲ್ಲಿ 469 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಿದೆ. 2000 ಮೆಗಾವ್ಯಾಟ್ ಸಾಮರ್ಥ್ಯದ PSPಗೆ ಶರಾವತಿಯಲ್ಲಿ 143 ಹೆಕ್ಟೇರ್ ಜಾಗ ಬೇಕು. ಸದ್ಯ 19 ಹೆಕ್ಟೇರ್ ಪ್ರದೇಶದ ಘಟಕಗಳು ಸುರಂಗ ಮಾರ್ಗದಲ್ಲಿ ಬರುತ್ತೆ. ಹೀಗಾಗಿ ಸುರಂಗ ಮಾರ್ಗ ಇರೋದ್ರಿಂದ ಅರಣ್ಯ ನಾಶವಾಗುವುದಿಲ್ಲ. ಸಸ್ಯ ಸಂಕುಲದ ನಷ್ಟ ತಪ್ಪಿಸೋದಕ್ಕೆ ಅದೇ ಜಾಗದಲ್ಲಿ 54.155 ಹೆಕ್ಟೇರ್ ಭೂಮಿಯನ್ನ ಅರಣ್ಯ ಇಲಾಖೆಗೆ ಕೊಡಲು ಪ್ರಸ್ತಾಪಿಸಿದೆ. ರಾಜ್ಯದಲ್ಲಿ ವಿದ್ಯುತ್ ಅಭಾವ ತಲೆದೋರದಂತೆ ತಡೆಯೋದರ ಜೊತೆಗೆ ಇರುವಂತಹ ಸಂಪನ್ಮೂಲವನ್ನ ಸಮರ್ಪಕವಾಗಿ ಉಳಿಸಿ ಬೆಳೆಸುವಂತ ಯೋಜನೆ ಇದಾಗಿದ್ದು, ಸದ್ಯ ಯೋಜನೆಯಿಂದ ವಿದ್ಯುತ್ ಬೇಡಿಕೆಗಳನ್ನ ಪೂರೈಸುವ ಕೆಲಸಕ್ಕೆ ಮತ್ತಷ್ಟು ಸಹಾಯ ಸಿಗುವ ನಿರೀಕ್ಷೆ ಇದೆ. ಇತ್ತ ಈ ಯೋಜನೆಯ ಮೂಲಕ ಕರ್ನಾಟಕ ವಿದ್ಯುತ್ ವಲಯದಲ್ಲಿ ಮತ್ತೊಂದು ದಾಖಲೆ ಬರೆಯಲಿದೆ. ಶಿವರಾಜ್ ಕುಮಾರ್, TV9.